ಗುಲ್ಬರ್ಗ ವಿಶ್ವವಿದ್ಯಾಲಯ ಮತ್ತು ರಾಯಚೂರು ವಿಶ್ವವಿದ್ಯಾಲಯ ಹಾಗೂ ಇತರೆ ವಿಶ್ವವಿದ್ಯಾಲಯಗಳಿಗೆ ಸಮರ್ಥ ವ್ಯಕ್ತಿಯನ್ನು ಕುಲಪತಿ ಸ್ಥಾನಕ್ಕೆ ಆಯ್ಕೆ ಮಾಡಬೇಕು ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಲಕ್ಷ್ಮಣ ದಸ್ತೆ ಆಗ್ರಹಿಸಿದರು. ಕಲಬುರಗಿ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗುಲ್ಬರ್ಗ ವಿಶ್ವವಿದ್ಯಾಲಯದ ಘನತೆಯನ್ನು ಹೆಚ್ಚಿಸಲು ಮತ್ತು ಶೈಕ್ಷಣಿಕ ಗುಣಮಟ್ಟ ಸುಧಾರಿಸಲು ಮೊದಲನೇ ಹಂತವಾಗಿ ಕುಲಪತಿ ನೇಮಕಾತಿಯಲ್ಲಿ ಯಾವುದೇ ಮುಲಾಜಿಲ್ಲದೆ ಸಮರ್ಥವಾದ ವ್ಯಕ್ತಿಗೆ ನೇಮಕ ಮಾಡಿಕೊಳ್ಳುವುದರಿಂದ ವಿಶ್ವವಿದ್ಯಾಲಯದ ಅರ್ಧ ಘನತೆ ಹೆಚ್ಚುತ್ತದೆ. ಇದಕ್ಕೆ ಪೂರ್ವಕವಾಗಿ ಶಿಕ್ಷಕ ಮತ್ತು ಶಿಕ್ಷಕೇತರ ನೇಮಕಾತಿಗಳನ್ನು ಯುಜಿಸಿ ನೇಮಕಾತಿ ನಿಯಮಗಳ ಮಾನದಂಡಗಳಂತೆ ನೇಮಕ ಮಾಡಿಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಕಲ್ಯಾಣದ ಸಚಿವರಲ್ಲಿ ವಿಶೇಷವಾಗಿ ಮನವರಿಕೆ ಮಾಡುವುದೇನೆಂದರೆ, ಕುಲಪತಿಗಳ ನೇಮಕಾತಿಯಲ್ಲಿ ಯಾವುದೇ ಶಿಫಾರಸು ಮತ್ತು ಮುಲಾಜಿಗೆ ಒಳಗಾಗದೆ ನಿಷ್ಠುರವಾಗಿ ಸಮರ್ಥ ವ್ಯಕ್ತಿಗೆ ಕುಲಪತಿ ಸ್ಥಾನಕ್ಕೆ ನೇಮಕ ಮಾಡಬೇಕು ಎಂದು ಆಗ್ರಹಿಸಿದರು. ಹೆಚ್ಚು ಮಾಡುವುದು ಬಹಳ ಅತಿ ಅವಶ್ಯ. ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಬೇಕಾದ್ರೆ ಇದರಲ್ಲಿ ಈ ನೇಮಕಾತಿಗಳಲ್ಲಿ ಪಾರದರ್ಶಕತೆ ಇರಬೇಕು, ಸಾಮಾಜಿಕ ನ್ಯಾಯ ಇರಬೇಕು, ಮುಖ್ಯವಾಗಿ ಅರ್ಹತೆ ಇರಬೇಕು. ಇದನ್ನು ಗಮನದಲ್ಲಿಟ್ಟುಕೊಂಡು ನೇಮಕಾತಿ ಈ ಸರ್ಕಾರ ಕ್ರಮ ಕೈಗೊಳ್ಳಬೇಕಂಥೇಳಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಸರ್ಕಾರಕ್ಕೆ ವಿಶೇಷವಾಗಿ ಆಗ್ರಹಿಸ್ತದೆ. ಗುಲ್ಬರ್ಗ ವಿಶ್ವವಿದ್ಯಾಲಯ 4.5 ದಶಕಗಳ ಹಿಂದೆ ತನ್ನದೇ ಅಂತ ಶ್ರೀಮಂತ ಘನತೆ ಮತ್ತು ಇತಿಹಾಸದಿಂದ ಮೆರೆದಂಥ ವಿಶ್ವವಿದ್ಯಾಲಯ ಇದೆ. ಈ ಒಂದು ವಿಶ್ವವಿದ್ಯಾಲಯ ಘನತೆ ಕಡಿಮೆಯಾಗಲು ಮುಖ್ಯ ಕಾರಣ ಅಂದರೆ ಸಕಾಲಕ್ಕೆ ನೇಮಕಾತಿಗಳಾಗಿಲ್ಲ ಮತ್ತು ಬೇರೆ ಬೇರೆ ಕಾರಣಗಳಿಂದಲೂ ಸಹ ಇದರ ಘನತೆ ಅನ್ನೋದೆಲ್ಲ ಅಸ್ತಿತ್ವವನ್ನು ಕಳೆದುಕೊಂಡಿದ್ದು ನಮ್ಮ ಭಾಳ ದುಃಖದ ವಿಷಯ. ಈ ದುಃಖದ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಭಾಳಷ್ಟು ಸಹ ಆಗ್ರಹನೂ ಮಾಡಿದ್ದೀವಿ. ಅದಕ್ಕೆ ಇದಕ್ಕೆ ಪೂರಕವಾಗಿ ನಮ್ಮ ಭಾಗದಲ್ಲಿ ಹುಟ್ಟಿ ಸುಮಾರು 4.5 ದಶಕಗಳಿಂದ ಇವತ್ತು ರಾಜಕೀಯದಲ್ಲಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ AICC ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರು ಸಹ ಜಯದೇವ್ ಆಸ್ಪತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಭಾಳ ಕಳಕಳಿಯಿಂದ ಹೇಳಿದರು, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯ ಒಂದು ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಗೆ ಮಾಡಲಿಕ್ಕೆ ಏನದೆಲ್ಲ ಇಲ್ಲಿ ನೇಮಕಾತಿಗಳು ಮಾಡಬೇಕು ಅಂಥೇಳಿ. ಆದರೆ ಈಗ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಿದೆ ಮತ್ತು ಸರ್ಚ್ ಕಮಿಟಿಗಳನ್ನು ಸಹ ವಿಶ್ವವಿದ್ಯಾಲಯ ಕುಲಪತಿಗಳ ನೇಮಕಾತಿಗೆ ಕಮಿಟಿಗಳನ್ನೂ ನಿರ್ಮಾಣ ಆಗ್ಯಾವ. ಬಹಳಷ್ಟು ಜನ ಶಿಫಾರಸನ್ನು ಮಾಡ್ತಾಯಿದ್ದಾರೆ, ನಮಗೆ ಮಾಡಿರಿ ಅಂಥೇಳಿ ವಶಲನ್ನು ಹಚ್ತಾ ಇದ್ದಾರೆ. ಮುಲಾಜಿ ಇವೆಲ್ಲ ನಡಿಬಾರ್ದು, ಯಾವುದು ಮುಲಾಜಿ ಒಳಗಾಗಬಾರ್ದು, ನೀವು ನಿಷ್ಠುರವಾಗಿ ಅನ್ನೋದೆಲ್ಲ ಕುಲಪತಿ ನೇಮಕ ಆಗಬೇಕು. ಈಗ ಗುಲ್ಬರ್ಗ ವಿಶ್ವವಿದ್ಯಾಲಯ, ರಾಯಚೂರು ವಿಶ್ವವಿದ್ಯಾಲಯ, ಬಿಜಾಪುರ ವಿಶ್ವವಿದ್ಯಾಲಯ, ಧಾರವಾಡ ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಮೈಸೂರು ಸಂಗೀತ ವಿಶ್ವವಿದ್ಯಾಲಯ, ಈ ರೀತಿ 6 ವಿಶ್ವವಿದ್ಯಾಲಯಗಳದ್ದು ಕುಲಪತಿಗಳ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಆಗ್ಯದ. ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯ ಸಮಸ್ಯೆದ ಬಗ್ಗೆ ನಾನು ವಿಶೇಷವಾಗಿ ಒತ್ತು ಹೇಳ್ತೀನಿ. ಈ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಒಳ್ಳೆಯ ಕುಲಪತಿ ಬಂದ್ರಂದ್ರೆ ಅರ್ಧ ಸಮಸ್ಯೆ ಈಡೇರ್ತದೆ, ಅರ್ಧ ಘನತೆ ಹೆಚ್ಚಾಗ್ತದೆ. ಕುಲಪತಿಗಳ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ನಡೆದಿರೋದ್ರಿಂದ ಈ ಹಿಂದೆ ಏನದಲ್ಲ ಕುಲಪತಿಗಳೇನಪ್ಪ ಅಂದ್ರೆ UGC ನಾರ್ಮ್ಸ್ ಗಾಳಿಗೆ ತೂರ್ತಾರೆ. ಅವರು UGC ನಾರ್ಮ್ಸ್ ಪ್ರಕಾರ 80% ಎಕಡೆಮಿಕ್ಕು ಗಣನೆಗೆ ತೊಗೋಬೇಕು. ಅವ್ರ ಡಿಗ್ರಿ, ನೆಟ್ಟು ಮುಂತಾದಂಥ ಎಕ್ಸಾಮ್ಗಳು ಎಲ್ಲ ಗಣನೆಗೆ ತೊಗೊಂಡು 10% ಏನದಲ್ಲ ಪಬ್ಲಿಕೇಶನ್ಸು, 10% ಟೀಚಿಂಗ್ ಮಾನದಂಡ ತೊಗೊಂಡು ಈ ರೀತಿ 100 ಮಾರ್ಕ್ಸ್ ತೊಗೊಂಡು ನೇಮಕಾತಿ ಮಾಡಬೇಕಂತ ಒಂದು ನಿಯಮ ಅದ. ಆದರೆ ಈ ನಿಯಮಗಳು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಗಾಳಿಗೆ ತೂರಿ ಅನ್ನೋದಲ್ಲ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.